ಸಂಕ್ರಮಣ ದಿನದಂದು ಸೂರ್ಯ ತನ್ನ ಪಥ ಬದಲಿಸುವಂಥ ಕಾರಣಕ್ಕಾಗಿ ಈ ದಿನ ಪೂಜೆ ಪುರಸ್ಕಾರಗಳನ್ನು ಮಾಡುವುದರ ಮೂಲಕ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಸದ್ಯ ನಾನೀಗ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲೇ ಇದ್ದೇನೆ. ಸದ್ಯ ಈಗ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಬಂದು ಇಲ್ಲಿ ಕಪಿಲೇಶ್ವರ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಆ ದೇವರಿಗೆ ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಏನು ಇವತ್ತಿನ ದಿನ ಹಬ್ಬ ಒಂದು ಕಡೆ, ಇನ್ನೊಂದು ಕಡೆ ಈ ದಿನವೇ ಸೂರ್ಯ ತನ್ನ ಪಥವನ್ನು ಬದಲಿಸ್ತಾರೆ. ಇದೇ ಒಂದು ಕಾರಣಕ್ಕಾಗಿ ದೇವರ ಆರಾಧನೆಯನ್ನು ಸದ್ಯ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು. ಒಂದು ಕಡೆ ದೇವರ ದರ್ಶನವನ್ನು ಭಕ್ತರು ಪಡಿತಾ ಇದ್ರೆ, ಇನ್ನೊಂದು ಕಡೆ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆಗಳು ಆರಂಭ ಆಗಿರುವಂಥದ್ದು. ಮುಖ್ಯವಾಗಿ ಬಿಲ್ವ ಪತ್ರೆಗಳು ಸೇರಿದಂತೆ ಅಭಿಷೇಕ ಈಗಾಗಲೇ ದೇವರಿಗೆ ಮಾಡ್ತಾ ಇರುವಂಥದ್ದು. ವಿಶೇಷ ಪೂಜೆಗಳ ಜೊತೆಗೆ ದೇವರನ್ನು ಪ್ರಾರ್ಥಿಸುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಭಕ್ತರು ಕೂಡ ಸಾಕಷ್ಟು ತಾವೇ ದೇವರಲ್ಲಿ ಹರಕೆಯನ್ನು ಹೊತ್ತಿರ್ತಾರೆ. ವಿವಿಧ ಪೂಜೆಗಳನ್ನು ಅಭಿಷೇಕಗಳನ್ನು ಮಾಡಿಸ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈಗ ಭಕ್ತರಿಂದಲೂ ಕೂಡ ವಿಶೇಷ ಪೂಜೆ ಪುರಸ್ಕಾರಗಳು ಇಲ್ಲಿ ನೆರವೇರ್ತಾ ಇರುವಂಥದ್ದು. ಧನೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸದ್ಯ ಈಗ ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿ ದೇವರಿಗೆ ಏನು ಸಾಕಷ್ಟು ಅಭಿಷೇಕಗಳು ಆಗ್ತಾ ಇದ್ದಾವೆ. ಅದಾದ ಬಳಿಕ ಮತ್ತೆ ದೇವರನ್ನು ಅಲಂಕರಿಸಲಾಗುತ್ತೆ. ಹೀಗೆ ಈ ಒಂದು ಸಂಕ್ರಮಣ ದಿನದಂದು ದೇವರ ಆರಾಧನೆಯ ಮೂಲಕ ಸದ್ಯ ಈಗ ಬೆಳಗಾವಿಯ ಜನರು ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಏನು ಸಾಕಷ್ಟು ಸಂಖ್ಯೆಯಿಂದ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಭಕ್ತರು ಏನು ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಈ ಒಂದು ನಗರದ ನಾನಾ ಭಾಗಗಳಿಂದ ಕಪಿಲೇಶ್ವರ ದೇವರ ದರ್ಶನವನ್ನು ಪಡೆದು ಇವತ್ತಿನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಬೆಳಗಾವಿಯಲ್ಲಿ ಒಂದು ಕಡೆ ಹಬ್ಬದ ಸಂಭ್ರಮ, ಮತ್ತೊಂದು ಕಡೆ ದೇವರ ದರ್ಶನ ಪಡೆದು ಆ ಒಂದು ಏನು ವಿವಿಧ ಪೂಜೆಗಳ ಸಲ್ಲಿಸುವುದರ ಮೂಲಕ ದೇವರ ಆರಾಧನೆ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.